ಆಶ್ರಮ ಪ್ರಾರಂಭ ಆಗಿ ಮುಂದಿನ ವರ್ಷಕ್ಕೆ 40 ವರ್ಷ ಆಗತ್ತೆ. 1975ರಲ್ಲಿ ಪ್ರಾರಂಭ ಆಗಿದ್ದು. ಪ್ರಾರಂಭ ಆದಾಗಲಿಂದನೂ ಸಹ ಇದುವರೆಗೂ ಸುಮಾರು ಸಾಕಷ್ಟು ಒಂದು 50-60 ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಕ್ರಮೇಣ ಹಂತವಾಗಿ ಒಂದೊಂದೇ ಕಾರ್ಯಕ್ರಮಗಳನ್ನು ಮಾಡ್ತಾ ಈಗ ತಾವೇನು ನೋಡ್ತಾ ಇದ್ದೀರಿ ಆ ಜಾಗದಲ್ಲಿ ದಾನಿಗಳು ಕೊಟ್ಟಿದ್ದು, ಮತ್ತು ಕಟ್ಟಡಗಳು ಸಹ ದಾನಿಗಳೇ ಕಟ್ಟಿಸ್ಕೊಟ್ಟಿದ್ದು. ನಮ್ಮಲ್ಲಿ ಮಕ್ಕಳ ಹಾಸ್ಟೆಲ್ ಇದೆ, ಓಲ್ಡ್ ಏಜ್ ಹೋಮ್ ಇದೆ, ಮತ್ತು ಇದಂದರೆ ತೊಂದರೆಯಲ್ಲಿರ್ತಕ್ಕಂಥ ಹೆಣ್ಮಕ್ಕಳು ಬಂದು ತೊಂದರೆ ಪರಿಹಾರ ಮಾಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆನೂ ಇದೆ. ನಂತರ ಒಂದು ಶಾಲೆ ನಡೀತಾ ಇದೆ. ಶಾಲೆಯಲ್ಲಿ ಪ್ರೈಮರಿಲಿ ಗಂಡು ಮಕ್ಕಳು ಹೆಣ್ಮಕ್ಳು ಇದ್ದಾರೆ, ಹೈಸ್ಕೂಲಲ್ಲಿ ಬರೀ ಹೆಣ್ಮಕ್ಳು ಮಾತ್ರ ಇದ್ದಾರೆ. ನಂತರ ಒಂದು 6 ಪ್ರೈಮರಿ ಹೆಲ್ತ್ ಸೆಂಟರು ನಡೆಸ್ತಾ ಇದ್ದೇವೆ, ಅದು ಗೌರ್ಮೆಂಟು ಸಹಾಯದಿಂದ. ನಂತರ ಅಂಗನವಾಡಿ ನಡೆಸ್ತಾ ಇದ್ದೇವೆ, ಅದು ಗೌರ್ಮೆಂಟ್ ಸಹಾಯದಿಂದ 184 ಅಂಗನವಾಡಿ. ಚಿಂದೆ ಆಯೋ ಮಕ್ಕಳು ಅವರು ಆ ಕಸಬು ಬೇಡ, ಏಕೆಂದರೆ ಆ ಕಸಬು ಮಾಡೋದರಿಂದ ಮಕ್ಕಳಿಗೆ ಭಾಳ ಅನಾಹುತ ಆಗತ್ತೆ, ತೊಂದರೆ ಆಗತ್ತೆ, ನೋವಾಗತ್ತೆ, ಮತ್ತು ಕಾನೂನು ವಿರುದ್ಧ ಇದೆ, ಜೊತೆಯಲ್ಲಿ ಮುಂದೆ ಅವರಿಗೆ ಭವಿಷ್ಯ ಕಷ್ಟ ಆಗತ್ತೆ ಅಂಥೇಳಿ ಆ ಮಕ್ಕಳಿಗೂ ಸಹ ಶಾಲೆಯನ್ನು ಪ್ರಾರಂಭ ಮಾಡಿದ್ದೀವಿ. ಅದು ಕುಟುಂಬದ ಸಮಸ್ಯೆ, ಕುಟುಂಬದಲ್ಲಿ ದಂಪತಿಗಳ ಮಧ್ಯೆ ಏನು ಭಿನ್ನಾಭಿಪ್ರಾಯ ಬಂದು ಬಿರುಕಾಗಿರುತ್ತೆ, ಆಗ ಗಂಡಾದರೂ ಬರ್ತಾರೆ ಅಥವಾ ಹೆಂಡತಿ ಆದರೂ ಬರ್ತಾರೆ. ಬಂದಾಗ ಅವರಿಬ್ಬರನ್ನು ಒಂದೆಗೂಡಿಸಿ ಪುನಃ ಒಂದು ಸಂಸಾರವನ್ನು ಸರಿ ಮಾಡಿ ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಇಟ್ಕೊಂಡು ಅದಕ್ಕೆ ಕುಟುಂಬ ಸಲಹಾ ಕೇಂದ್ರ ಅಂತಾರೆ.